ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಭಾನುವಾರದ ಬೆಳಗ್ಗಿನ ಬ್ಲಾಗು. ಬೆಳಗ್ಗೆನೇ ಟೊಮೊಟೊ ಬಂದಿದ್ರು 50 ರೂಪಾಯಿ 3 ಕೆ ಜಿ ಅಂತ. ಇವಾಗ ಸ್ವಲ್ಪ ಟೊಮೊಟೊ ರೇಟ್ ಕಮ್ಮಿ ಆಗಿದೆ ಫ್ರೆಂಡ್ಸ್. ಇಲ್ಲ, ಮನೆ ಹತ್ರ 50 ರೂಪಾಯಿ 3 ಕೆ ಜಿ ಅಂತ ಬಂದಿದ್ರು. ಅಂಗಡಿ ಹತ್ರ ಹೋಗಿ ನೋಡಿದೆ 10 ರೂಪಾಯಿ ಕೆ ಜಿ ಆಗಿತ್ತು. ಹಾಗೇ ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ, ಚಪಾತಿ, ಪಾಲಕ್ ಪನ್ನೀರ್ ಮಾಡಿದ್ದೆ. ಮನೇಲೆಲ್ಲರೂ ಸಂಡೆ ಮನೇಲೇ ಇದ್ರಲ್ಲ, ಹಂಗಾಗಿ ಮಧ್ಯಾಹ್ನ ರಿಲೇಷನ್ ಬಂದಿದ್ದರು. ನಮ್ಮ ಸಿಸ್ಟರ್ ಬಂದಿದ್ದರು. ಅವರಿಗೋಸ್ಕರ ಬೋಂಡ ಮತ್ತು ಮೆಣಸಿನ್ಕಾಯಿ ಬೋಂಡ, ಆಲೂಗಡ್ಡೆ ಬೋಂಡ ಮಾಡಿಕೊಂಡೆ. ಕೋಸಂಬರಿ, ಅನ್ನ, ಸಾರು, ಪಾಯಸ ಎಲ್ಲ ರೆಡಿ ಮಾಡಿಕೊಂಡೆ. ಹೆಂಗಿದ್ರು ಭಾನುವಾರ ಮನೆಗೆ ಇದ್ದಾರೆ ಪಾಪ, ಎಲ್ಲರೂ ಊಟ ಮಾಡಿದ್ರಾಗುತ್ತೆ ಅಂದ್ಬಿಟ್ಟು ಇಷ್ಟು ಅಡುಗೆ ಮಾಡಿದ್ದೀನಿ. ನಾನು ಅಡುಗೆ ಮಾಡ್ತಾಯಿದ್ದೆ. ನನ್ನ ತಂಗಿ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾಯಿದ್ರು. ಏನೇನೋ ಕೆಲಸದ ಬಗ್ಗೆ ಎಲ್ಲ ಮಾತಾಡ್ಕೊತಾಯಿದ್ರು. ನನ್ನ ತಂಗಿಗೆ ಅವರು ಫ್ರೆಂಡ್ ಆಗಬೇಕು. ಅದನ್ನು ಒಂಥರ ರಿಲೇಷನ್ ಥರವೇ ಇದ್ದೀವಿ, ಕ್ಲೋಸ್ ರಿಲೇಷನ್ ಥರ. ಖುಷಿ ಆಟ ಆಡ್ಕೊಂಡು ಕೂತಿದ್ದಾನೆ. ಯಾರಾದರೂ ಮನೆಗೆ ಬಂದರೆ ಅವನಿಗೆ ಹೊಸಬ್ರು ಎಲ್ಲಿ ಎತ್ಕೊಳ್ತಾರೋ ಅಂತ ಎತ್ಕೊಂಡು ಹೋಗ್ಬಿಡ್ತಾರೋ ಅಂತ ಅವ್ನು ಹೋಗೋದೇ ಇಲ್ಲ ಯಾರ ಹತ್ರಕ್ಕೂ. ನನಗೆ ಎತ್ಕ ಅಂತ ಹೇಳ್ತಿದ್ದೆ. ಹಂಗಾಗಿ ರೂಮ್ ಒಳಗಡೆ ಕೂರಿಸ್ಬಿಟ್ಟು ಬಂದೆ. ಅವ್ರು ಯಾರು ಬರೋಂಗಿಲ್ಲ ಫ್ರೆಂಡ್ಸ್ ನಮ್ಮ ಮನೆಗೆ. ಎಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೋ, ಎಲ್ಲಿ ನಮ್ಮ ಅಮ್ಮ ಅವ್ರ ಹತ್ರನೇ ಮಾತಾಡ್ಸ್ಕೊಂಡು ನಿಂತ್ಕೊಬಿಡುತ್ತೋ ಅಂತ ಅಂದ್ಬಿಟ್ಟು ಅವನು ಯಾರು ಎತ್ಕೊಳಕ್ಕೆ ಹೋದ್ರೂ ಹೋಗಲ್ಲ. ನಾವೇ ಎತ್ಕೋಬೇಕು ಮನೆಯವ್ರು. ನಾನು ನನ್ನ ತಂಗಿ ಇದ್ರೆ ಮಾತ್ರ ಹೋಗ್ತಾನೆ. ನಮ್ಮ ಅಮ್ಮನ ಹತ್ರ ಸತ ಹೋಗಲ್ಲ ಫ್ರೆಂಡ್ಸ್ ಅವನು. ಅಡುಗೆ ಎಲ್ಲ ಮುಗಿಸ್ದೆ. ಎಲ್ರಿಗೂ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಕೂತ್ಕೊಂಡು. ಬಾಳೆದೆಲೆ ಊಟ ಮಾಡ್ದಂಗೆ, ಮದುವೆ ಮನೆ ಊಟ ಇದ್ದಂಗಿತ್ತು. ಬಾಳೆದೆಲೆ ತೊಗೊಂಬಂದಿಕ್ಕೆ ಊಟ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ಇವರೇನೇ ಅವರು ಪವಿತ್ರ ಸಿಸ್ಟರ್ ಅಂತ. ಬಂದು ಮಧ್ಯಾಹ್ನ ಬಂದರು. ಸಂಜೆ ತನಕ ಎಲ್ಲ ಮಾತುಕತೆ ಎಲ್ಲ ಕೂತ್ಕೊಂಡು ಮಾತಾಡಿದ್ವಿ. ನಾನು ಅಡುಗೆ ಎಲ್ಲ ಮುಗಿಸಿ ಅವ್ರ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದೆ. ಹೆಣ್ಮಕ್ಳಿಗೆ ಅವ್ರದ್ದೇ ಆದ ಪರ್ಸ್ನಲ್ ಜೀವನ ಅನ್ನೋದಿರುತ್ತೆ. ಹಂಗಾಗಿ ನಾವಿಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಕೂತೀವಿ. ಅವ್ರ ವಿಚಾರ ಹೇಳ್ತಾಯಿದ್ರು. ಹೌದಕ್ಕ, ಸರಿ ಸರಿ ಅಂತ ಹೇಳ್ತಿದ್ದೆ. ಆಮೇಲೆ ನನ್ನ ಮೈದನ ಕಾಲ್ ಮಾಡ್ದೆ. ಗಾಡಿ ತೊಗೊಂಡಿದ್ದೀನಿ ಹೊಸದು, ಬನ್ನಿ ಅದಕ್ಕೆ ಪೂಜೆ ಮಾಡೋಕ್ಕೆ ಅಂತ. ಅಲ್ಲಿಂದ ನಾನು ರೆಡಿಯಾಗಿ ಹೋದೆ. ಕರೆಂಟ್ ಬೇರೆ ಹೋಗಿತ್ತು. ಯಾಕೋ 6:30ಗೆಲ್ಲ ಕರೆಂಟ್ ಹೋಯಿತು. ಆಮೇಲೆ ಲಾಸ್ಟ್ ಎಂಡಲ್ಲಿ ಕರೆಂಟ್ ಬಂತು. ಇದೇ ನೋಡಿ ಫ್ರೆಂಡ್ಸ್ ಗಾಡಿ. ಎಲ್ಲೋ ಬೋಡು ಪಾಪ ಅವ್ನು ಡ್ಯೂಟಿ ಮಾಡ್ತಾನೆ, ಹಂಗಾಗಿ ತಗೊಂಡಿದ್ದಾನೆ. ಫಸ್ಟು ಬೇರೆ ಗಾಡಿಗೆ ಡ್ರೈವರಾಗಿ ಹೋಗ್ತಾ ಇದ್ದ. ಇವಾಗ ಅವನೇ ಸ್ವಂತವಾಗಿ ತಗೊಂಡಿದ್ದಾನೆ. ಆಮೇಲೆ ನಾವು ಗಣೇಶ ದೇವಸ್ಥಾನಕ್ಕೆ ಹೋಗಿ ನಾನು, ನನ್ನ ತಮ್ಮ, ನನ್ನ ತಂಗಿ, ಖುಷಿ, ಜೀವ, ನಮ್ಮ ಮನೆಯವರೆಲ್ಲ ಹೋಗ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ. ಐನರು ಪೂಜೆ ಮಾಡಿಕೊಟ್ರು. ಆಮೇಲೆ ಈಳ್ಗ ಎಲ್ಲ ಹೊಡಿಯೋಕ್ಕೆ ನಮ್ಮ ಮೈದನಂಗೆ ಕೊಟ್ಟರು. ಅವನೇ ಹೊಡಿತಾನೆ. ಪೂಜೆ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲರೂ ಕರ್ಕೊಂಡೋಗು ಅಂತ ನನ್ನ ತಂಗಿಯವರೆಲ್ಲ ಕೇಳ್ತಾಯಿದ್ರು. ನನ್ನ ತಂಗಿ, ನನ್ನ ತಮ್ಮ ಅವರೆಲ್ಲ. ಇವರು ನನ್ನ ಮೈದನ. ಇಲ್ಲಿ ಈ ಕಡೆ ಇರೋರೆಲ್ಲ ನನ್ನ ತಂಗಿ ಮತ್ತು ನನ್ನ ತಮ್ಮ ಅವರು. ಇದು ಮೇಯ್ನ್ ರೋಡಲ್ಲೇ ಇರೋದ್ರಿಂದ ಎಲ್ಲರೂ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ನಮ್ಮ ಜೀವಂಗಂತೂ ಅವ್ರ ಚಿಕ್ಕಪ್ಪ ಕಾರ್ ತಗೊಂಡಿರೋದ್ರಿಂದ ಭಾಳ ಖುಷಿಯಾಗಿತ್ತು. ಅದು ಕೊಡಿಸು ಇದು ಕೊಡಿಸು ಅಂತ ಅವನ ಹತ್ರ ಕೇಳ್ತಾನೆ ಇದ್ದ. ಸರಿ ಇರೋ ಪೂಜೆ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಕರ್ಕೊಂಡು ಡಿಮಾರ್ಟ್ ಸೈಡು, ಎಲೆಕ್ಟ್ರಾನಿಕ್ ಸಿಟಿ ಸೈಡ್ ಹೊರಟ್ವಿ. ಸುಮ್ಮನೆ ಹಂಗೆ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬರೋಣ ಅಂತ. ಇವರೇನಂಗಪ್ಪ ಹಿಡ್ಗಾಯಿ ಹೊಡೆದು ಮತ್ತೆ ತಗೊಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಅದು ಕಾಲಿಗೆ ಯಾರಿಗಾರು ರೋಡಲ್ಲಿ ಓಡಾಡಬೇಕಾದ್ರೆ ಚುಚ್ಚುತ್ತೆ ಅಂತ ಸ್ವಲ್ಪ ಎತ್ತಿ ಸೈಡಿಗೆ ಹಾಕೋಣ ಅಂತ ಎತ್ತಿಡ್ತಾ ಇದ್ವಿ. ಐನವರು ಅಷ್ಟೇ ಚೆನ್ನಾಗೇ ಪೂಜೆ ಮಾಡಿಕೊಟ್ರು. ಏನೇನೋ ಮಂತ್ರ ಹೇಳಿಸ್ತಾ ಇದ್ದಾರೆ. ನಂಗೆ ಆ ಮಂತ್ರಗಳು ಏನು ಅಂತ ಗೊತ್ತಿಲ್ಲ. ಅರ್ಚನೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಮಾಡಾಯಿತು. ಗಾಡಿ ಒಳಗಡೆ ಈ ಥರ ಇದೆ ನೋಡಿ ಫ್ರೆಂಡ್ಸ್. ಆಮೇಲೆ ಹೆಂಗಿರು ಡಿಮಾರ್ಟ್ ಹತ್ರನೇ ಹೋಗಿದ್ವಲ್ಲ ಅಂತ ಡಿಮಾರ್ಟ್ ಒಳಗಡೆ ಹೋಗ್ಬಿಟ್ಟು ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ನಾವೇನು ತಗೊಳ್ಲಿಲ್ಲ. ಹಂಗಾಗಿ ಸುಮ್ಮನೆ ಹೋಗ್ಬಿಟ್ಟು ನೋಡ್ಕೊಂಡು ಅಲ್ಲೇ ಪಾನಿಪುರಿ, ಗೋಬಿ ಎಲ್ಲ ತಿನ್ಕೊಂಡು ಮತ್ತೆ ರಿವರ್ಸ್ ಮನೆ ಕಡೆ ಹೊರಟ್ವಿ. ಪಾನಿಪುರಿ, ಗೋಬಿ ಯಾರ್ಯಾರಿಗೆ ಏನೇನು ಬೇಕು ಕೇಳಿ ಕೊಡಿಸ್ತಾ ಇದ್ದ. ನಾವು ಕಾರಲ್ಲಿ ಕೂತ್ಕೊಂಡು ಅವ್ನು ಚೆನ್ನಾಗಿ ರೇಗಿಸ್ತಾ ಇದ್ವಿ ನಮ್ಮ ನನಗೆ. ಅಯ್ಯೋ ಒಂದು ಪಾರ್ಟಿ ಕೊಡ್ಸೋಕ್ಕಾಗಲ್ವ ಅಂತ. ಅದಕ್ಕೆ ಅವ್ನು ಸರಿ ಆಯಿತು ಅಂತ ಕೊಡಿಸ್ತೀನಿ ಅಂತ ಬಂದ. ನಾನಲ್ಲಿ ಬಾಟಲ್ ಸೆಕ್ಷನಿಗೆಲ್ಲ ಹೋಗಿ ಬಾಟಲೆಲ್ಲ ನೋಡ್ಕೊಂಬಂದೆ. ಜೀವಂಗೆ ಒಂದೆರಡು ಬಾಟಲ್ ತಗೊಳ್ಳೋಣ ಅಂತ. ಆಮೇಲೆ ಸರಿ ಬಿಲ್ಲಿಂಗ್ ಮಾಡೋ ಹತ್ರ ಹೋದ್ವಿ. ಫುಲ್ಲು ರಶ್ ಇತ್ತು. ಹಂಗಾಗಿ ನಾವೇನು ತಗೊಂಡಿರೋ ಬಾಟ್ಲಲ್ಲಿ ಸತ ಅಲ್ಲೇ ಇಟ್ಬಿಟ್ಟು ಬಂದ್ವಿ. ನೋಡಿ ಗೋಬಿ ಪಾನಿಪುರಿ, ಜೀವಂಗೆ ಗೋಬಿ ಕೊಡಿಸಿದ್ದ. ಗೋಬಿ ಬೇಕು ಅದಕ್ಕೆ. ನಾವೆಲ್ಲ ಪಾನಿಪುರಿ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ನಮ್ಗೆ ಇದೇ ದೊಡ್ಡ ಪಾರ್ಟಿ. ನಾವೇನು ಜಾಸ್ತಿ ಕೇಳಿಲ್ಲ. ಅವರು EMI ಹಾಕ್ಸಿ ಗಾಡಿ ತಗೊಂಡಿರ್ತಾರೆ. ಅವ್ರ ಶ್ರಮ ಅವರಿಗೆ ಜಾಸ್ತಿ ಇರುತ್ತೆ. ನಾವು ಟಾರ್ಚರ್ ಮಾಡಬಾರ್ದು ಅಂತ ಏನು ಕೇಳಲಿಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,